ಗುರುವೇ ನಮಸ್ಕಾರ. ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಕ್ಕೆ ಸ್ವಾಗತ. ತಮ್ಮನೇಲಿ ನೋಡಿದ್ಗಳೇ ಗೊತ್ತಾಗಿರ್ಬೇಕು ನಿಮ್ಗೆ ಈ ವಿಡಿಯೋ ಟಾಪಿಕ್ ಏನದಪ್ಪ ಅಂತನ್ನೋದು. ತಯ್ಯಮ್ಮ ಅಂದ್ರೆ ಕನ್ನಡದಾಗ ದೈವಮಪ್ಪ ಅಂತಂದು ಅರ್ಥ. ಉತ್ತರ ಭಾಗದಲ್ಲಿರುವ ಕೇರಳದೊಳಗೆ ಈ ತಯ್ಯಮ್ನ ಫೆಸ್ಟಿವಲ್ ನಡೀತದ. ಈ ತಯ್ಯಮ್ ಫೆಸ್ಟಿವಲ್ಗೆ ಮಾನವ ದೇವರಾಗ್ತಾನ. ಸಾಕಷ್ಟು ಭಕ್ತರು ರಾತ್ರಿ ಇಡೀ ಆ ಫೆಸ್ಟಿವಲನ್ನು ನೋಡ್ತಾರೆ. ಇವಾಗ ನಾನು ನಿಮ್ಗೆ ಅದೇ ಫೆಸ್ಟಿವಲನ್ನು ತೋರಿಸ್ತೀನಿ. ಬಟ್ ನಾನು ಆ ಒಂದು ಫೆಸ್ಟಿವಲ್ದಾಗ ಕ್ಯಾಮ್ರಾ ಮುಂದೆ ಮಾತಾಡೋದಾಗಿಲ್ಲ. ಯಾಕಂದ್ರೆ ನನಗೆ ಅಲ್ಲಿದು ಎಕ್ಸ್ಪೀರಿಯನ್ಸ್ ತೊಗೋಬೇಕಾಗಿತ್ತು. ಅಲ್ಲಿ ದೈವಗಳಿಗೆ ನಾನು ಕೂಡ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ಹೀಗಾಗಿ ನಾನು ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ, ಬರೀ ನಾನು ಶೂಟ್ ಮಾಡೀನಿ. ಎಪಿಸೋಡ್ ನಂಬರ್ 3, ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ. ಇವತ್ತು ದಿನ 9 ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿದು. ನಾನು 5 ದಿನಗಳ ಕಾಲ ಇದೇ ಕುಟುಂಬದವರ ಮನೆಯೊಳಗಿದ್ದೆ. ಇವ್ರ ಜೊತೆ ಕಳೆದ ಪ್ರತಿಯೊಂದು ಕ್ಷಣ ನನ್ನ ಜೀವನದೊಳಗೆ ಮರೆಯೋಕ್ಕಾಗಲ್ಲ. ಈ ಕುಟುಂಬದಲ್ಲಿರುವ ಒಬ್ಬ ಅಣ್ಣನನ್ನು ಕರ್ಕೊಂಡು ಕೇಶಿಂದ್ರ ಈ ಕುಟುಂಬದವರಿಗೆ ವಿದಾಯ ಹೇಳಿ ನಾನು ಸಿಟಿ ಕಡೆ ಹೊರಡ್ತೀನಿ. ಸಿಟಿಯಲ್ಲಿರುವ ಒಂದು ಮಂದಿರಕ್ಕೆ ಬರ್ತೀವಿ. ಆ ಮಂದಿರದಲ್ಲಿ ತಯ್ಯಮ್ನನ್ನು ನಡೆಸಿಕೊಡುವ ಕಲಾವಿದರು ಮುಖಕ್ಕೆ ಬಣ್ಣ ಮತ್ತು ವೇಷಗಳನ್ನು ಧರಿಸ್ಲಕತ್ತಿರ್ತಾರ. ಇಲ್ಲಿ ಮೊಟ್ಟ ಮೊದಲಿಗೆ ಪುಮಾರತನ್ ತಯ್ಯಮ್ಮ ನಡೀತಿರ್ತದ. ಗಾಳಿ ನೀರು ಮಣ್ಣಿನೊಳಗೆ ನೆಲೆಸಿರ್ತಕ್ಕಂತಹ ದೇವರೇ ಪುಮಾರತನ್ ದೇವರು. ಈ ಕಲಾವಿದ ಪುಮಾರತನ ಸಂಪೂರ್ಣ ವೇಷವನ್ನು ಧರಿಸ್ಕೇಶಂದ್ರ ಪೂಜೆ ಮಾಡ್ಕೋತ ಮುಡಿಯನ್ನು ಕಟ್ಕೋತಾನ, ಶಸ್ತ್ರಾಸ್ತ್ರಗಳನ್ನು ಧರಿಸ್ತಾನ. ಅಲ್ಲಿರುವ ಗರ್ಭಗುಡಿಯನ್ನು ಸುತ್ತರಿದು ದೇವರಿಗೆ ಆಹ್ವಾನವನ್ನು ನೀಡ್ತಿರ್ತಾನ. ನಮ್ಮ ಪ್ರಕಾರ ಈ ಕ್ಷಣದಲ್ಲಿ ದೇವರು ಈ ಕಲಾವಿದನ ದೇಹದಲ್ಲಿ ಪ್ರವೇಶಿಸ್ತಾನ. ಅದಕ್ಕಾಗಿ ಅವರ ಚಲನೆ, ಕಣ್ಣು, ಹೆಜ್ಜೆ ಎಲ್ಲವೂ ವಿಭಿನ್ನವಾಗ್ತಿರ್ತದ. ಪುಮಾರತನಿಗೆ ಮಕ್ಕಳಂದ್ರೆ ಭಾಳ ಇಷ್ಟ. ಈ ಪೂರ್ತಿ ಒಂದು ಆಚರಣೆದೊಳಗೆ ಮಕ್ಕಳ ಜೊತೆನೇ ಆಟ ಆಡ್ತಿರ್ತಾನ, ಮಕ್ಕಳ ಜೊತೆನೇ ಕಲಿತಿರ್ತಾನ. ಈ ಪುಮಾರತನ ತಯ್ಯಮ್ಮ ಮುಗಿಲಕ್ಕೆ ಬರಷ್ಟಗನೆ ಇನ್ನೊಬ್ಬ ಕಲಾವಿದ ಮತ್ತೊಂದು ತಯ್ಯಮ್ನನ್ನು ನಡೆಸಿಕೊಡ್ಲಿಕ್ಕೆ ತಯಾರಾಗ್ಲಕತ್ತಿರ್ತಾನ. ಪುಮಾರತನ ತಯ್ಯಮ್ಮ ಜನರ ಮನೆ, ನೆಲ ಮತ್ತು ಗ್ರಾಮವನ್ನು ರಕ್ಷಿಸುವ ದೇವರ ರೂಪ. ಅವನು ಜನರಿಗೆ ಆಶೀರ್ವಾದವನ್ನು ನೀಡಿ ಹಳ್ಳಿಯ ಸಮಸ್ಯೆಗಳನ್ನು ಕೇಳಿ ಶಾಂತಿಯ ಸಂದೇಶವನ್ನು ನೀಡ್ತಾನ. ಇವಾಗ 2ನೇ ತಯ್ಯಮ್ಮ ಸ್ಟಾರ್ಟ್ ಆಗಲಕತ್ತು. ಇದು ಚಾವುಂಡಿ ತಯ್ಯಮ್ಮ. ಪತ್ತಾಳೆಯ ಎಲೆಗಳು ಮತ್ತು ಚೈತ್ರ ಬಣ್ಣದ ವಸ್ತುಗಳನ್ನು ಧರಿಸಿ ಇವಾಗ ಗರ್ಭಗುಡಿಯ ಮುಂದೆ ನೃತ್ಯವನ್ನು ಮಾಡ್ಲಿಕ್ಕೆ ರೆಡಿ ಆಗಲಕತ್ತದ ಈ ಚಾವುಂಡಿ ತಯ್ಯಮ್ಮ. ಪುರಾಣಗಳ ಪ್ರಕಾರ ಚಾವುಂಡಿ ದೇವಿ ದುಷ್ಟರನ್ನು ಸಂಹರಿಸಲು ಆಗಮಿಸಿದ ಉಗ್ರ ರೂಪ, ಶಕ್ತಿ ಅವತಾರ, ಭಯವಿಲ್ಲದ ದೇವಿ. ಗ್ರಾಮದ ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರಿಗೂ ರಕ್ಷಣೆ ಕೊಡ್ತಾಳೆ ಎನ್ನುವ ನಂಬಿಕೆ. ಚಾವುಂಡಿ ದೇವಿಯ ನೃತ್ಯವನ್ನು ನೋಡುವುದು ಒಂದು ಅನುಭವ. ಅದು ಮನಸ್ಸಿನಲ್ಲಿ ಭಕ್ತಿ, ದೇಹದಲ್ಲಿ ರೋಮಾಂಚನ ಮತ್ತು ಹೃದಯದಲ್ಲಿ ಧೈರ್ಯ ತುಂಬುವ ಕ್ಷಣಗಳು. ಚಾವುಂಡಿ ದೇವಿ ತನ್ನ ನೃತ್ಯ ಮುಗಿದ ನಂತರ ದೈವ ನುಡಿಯನ್ನು ನುಡಿತಾಳ. ಚಾಮುಂಡಿ ತಯ್ಯಮ್ಮನ ಕೊನೆಯ ಕ್ಷಣದಲ್ಲಿ ಮೊದಲನೇ ತಯ್ಯಮ್ಮ ಪುಮಾರತನ ತನ್ನ ಬಟ್ಟೆಗಳನ್ನು ಕಳಚಿ ಬಣ್ಣವನ್ನು ಒರೆಸಿ ಮರಳಿ ಮಾನವನ ರೂಪಕ್ಕೆ ಬರ್ತಾನ. ಮೂರನೇ ತಯ್ಯಮ್ಮ ಭಗವತಿ ತಯ್ಯಮ್ಮ. ಗ್ರಾಮ ದೇವತೆಯಾದ ಭಗವತಿ ದುಷ್ಟರ ನಿಗ್ರಹಕ್ಕೆ ಮತ್ತು ಜನರ ರಕ್ಷಣೆಗಾಗಿ ಅವತಾರ ತಾಳಿದ ದೈವವಾಗಿ ಆರಾಧಿಸಲಾಗ್ತದೆ. ಭಗವತಿ ತಯ್ಯಮ್ಮನ ನೃತ್ಯ ಮೃದು ಹೆಜ್ಜೆ ಮಂತ್ರಪಠಣದಿಂದ ಕೂಡಿರ್ತದೆ.
ഞങ്ങൾക്കൊരു വളർച്ചയില്ല അല്ലെങ്കിൽ വളർച്ചക്കില്ലാതെ തക്കോളും നിങ്ങൾ ഏകരാശിയായിട്ട് തക്കോളുന്നേ എടുത്തേക്ക് അനുഭവം. ಕೊನೆಯದಾಗಿ ಎಲ್ಲ ದೇವರ ದರ್ಶನಗಳನ್ನು ಪಡ್ಕೊಂಡು ಅಣ್ಣ ನನಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡ್ತಾನೆ. ಅಣ್ಣನಿಗೆ ಬಾಯಿ ಹೇಳಿ ನಾನು ರೈಲ್ವೆದಾಗ ಕೂತ್ಕೇಶಂದ್ರ ಮುಂದೋಗಿ ಬಸ್ಗಳನ್ನು ಚೇಂಜ್ ಮಾಡ್ತಾ ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಹೋಗಿ ರಾತ್ರಿ ತಲುಪ್ತೀನಿ. ಇಲ್ಲೇ ನದಿ ಅದ, ನದಿ ಪಕ್ಕದಲ್ಲೇ ಟೆಂಟ್ ಹಾಕ್ಲಕತ್ತೀನಿ. ಇಲ್ಲಿ ಉತ್ತರ ಭಾರತದವ್ರು ಬಂದು ಕೇಸಂದ್ರೆ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಪರ್ಮಿಷನ್ ಕೇಳಿ ಕೇಸಂದ್ರೆ ಇಲ್ಲೇ ಹಾಕ್ಲಕತ್ತೀನಿ ಟೆಂಟ್. ನಾನಿವಾಗ ಕೇರಳದ ಉತ್ತರ ಭಾಗದಲ್ಲಿದ್ದೀನಿ. ಪ್ರಕೃತಿ ಮತ್ತು ನಂಬಿಕೆಯು ಒಂದಾಗಿರುವ ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ಜೀವಂತವಾಗಿರುವ ಆಚರಣೆಯನ್ನು ಮಾಡ್ಕೊಂಡು ಬರ್ತಾರೆ. ಅದೇ ತೆಯ್ಯಮ್ಮ. ಈ ತೆಯ್ಯಮ್ಮನ ನೋಡೋಕ್ಕೆ ನಾನು ಈ ಒಂದು ರೀಜನ್ದಾಗ ಬಂದೀನಿ. ಅದು ಎಲ್ಲಿ ನಡೀತದ, ಹೇಗೆ ನಡೀತದ ಅಪ್ಪ ಅನ್ನೋದೆಲ್ಲ ತಿಳ್ಕೊಂಡು ಕೇಸಂದ್ರೆ ನಾವು ಆ ಒಂದು ಸ್ಥಳಕ್ಕೆ ಹೋಗಬೇಕು. ತೆಯ್ಯಮ್ಮ ಏನಾದೀಗ ಈ ಒಂದು ಆಚರಣೆದೊಳಗೆ ಮನುಷ್ಯನು ದೇವರಾಗ್ತಾನೆ. ಸ್ವಯಂ ದೇವರೇ ಭೂಮಿಯ ಮೇಲೆ ಬಂದ್ಕೇಶಂದ್ರ ಜನರಿಗೆ ದರ್ಶನವನ್ನು ಕೊಡ್ತಾನೆ. ತೆಯ್ಯಂ ಆಚರಣೆ ಏನದೀಗ ಸಣ್ಣ ಸಣ್ಣ ಊರುಗಳಲ್ಲಿ ಸಣ್ಣ ಸಣ್ಣ ಮಂದಿರಗಳಲ್ಲಿ ನಡೀತದ. ಅದು ಡೇಟ್ ಯಾವಾಗಿರ್ತದ, ಯಾವ ಊರಾಗ ನಡೀತದ ಅದನ್ನೆಲ್ಲ ತಿಳ್ಕೊಂಡು ಕೇಸಂದ್ರೆ ನಾವು ಇನ್ನು ಮುಂದೆ ಹೋಗಬೇಕು. ಇವಾಗ ನಾನು ಈ ಒಂದು ಜಾಗದಾಗಿದ್ದೀನಿ. ಈಗ ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆನೇ ಒಂದು ತೆಯ್ಯಂನ ನಾನು ನೋಡ್ಕೊಂಬಂದಿದ್ದೆ. ಇನ್ನೊಂದೆರಡು ತೆಯ್ಯಂ ಅದಾವ, ಅದನ್ನು ಕೂಡ ನಾನು ನೋಡ್ತೀನಿ. ಪರ್ಸಿನ ಕಡುವ ಎಂಬ ಒಂದು ಪುಣ್ಯ ಕ್ಷೇತ್ರದೊಳಗೆ ಇವತ್ತು ನಾ ಇದ್ದೀನಿ. ನಿನ್ನೆ ರಾತ್ರಿ ಇದೇ ಜಾಗದಾಗ ಬಂದು ಕೇಸಿದ್ರೆ ಟೆಂಟ್ ಹಾಕಿದೆ. ಇವತ್ತು ಬೆಳಿಗ್ಗೆ ಅನ್ನೋದೀಗ ಫ್ರೆಶ್ ಆಗಿ ಆ ಹಿಂದ್ಗಡೆ ಇರುವ ರೂಮ್ದಾಗ ನನ್ನ ಬ್ಯಾಗ್ ಎಲ್ಲ ಇಟ್ಟಿನಿ. ನಾನು ಕೇರಳದೊಳಗೆ ನಾನು ಎಷ್ಟು ಊರುಗಳನ್ನು ಸುತ್ತಾಡಿದೀನೀಗ ಪ್ರತಿಯೊಂದು ಊರೊಳಗೆ ಒಂದೇ ದೇವ್ರ ಹೆಸರು ಕೇಳ್ತಿತ್ತು ನನಗೆ. ಇವಾಗ ನಾನು ಆ ದೇವರು ಇರುವ ಊರೊಳಗೆ ಬಂದೀನಿ. ಈ ದೇವರು ಸ್ವಯಂ ಭೂಮಿಯ ಮೇಲೆ ಬಂದು ಕೇಸಿಂದ್ರೆ ಜನರನ್ನು ಮಾತಾಡಿಸ್ತಾನ, ರಕ್ಷಿಸ್ತಾನ, ಆಶೀರ್ವಾದವನ್ನು ನೀಡ್ತಾನ. ಇವ ಕಾಡಿನಲ್ಲಿ ವಾಸವಾಗಿದ್ದ ಸಣ್ಣವಿದ್ದಾಗೆ. ಆ ದೇವರನ್ನ ತೋರ್ಸಕ್ಕಿಂತ ಮೊದಲು ನಿಮಗೆ ನನ್ನ ಪಾಲಿನ ದೇವರುಗಳನ್ನು ತೋರಿಸ್ತೀನಿ. ನಿನ್ನೆ ರಾತ್ರಿ ಇವ್ರು ನನಗೆ ಇರ್ಲಕ್ಕ ಜಾಗ ಕೊಟ್ಟರು, ಊಟ ಕೂಡ ಕೊಟ್ಟರು. ನನ್ನ ಪಾಲಿನ ದೇವರುಗಳು ಇವರೇ ತಾನೆ. ಇವ್ರು ಏನದೀಗ UP ಮತ್ತು ಬಿಹಾರದ ಜನಗಳು ಇಲ್ಲಿ ಬಂದು ಕೇಸಿಂದ್ರ ವರ್ಕ್ ಮಾಡ್ತಾರೆ. ಇವರಿಗೆ ಯಾರೋ ಒಬ್ರು ನಂತರ ಹೊಸಬ್ರು ಸಿಕ್ಕರಪ್ಪ ಅಂತಂದ್ರೆ ಭಾಳ ಖುಷಿ ಇವರಿಗೆ. ಅವ್ರನ್ನ ಕರ್ಕೊಂಡ್ಬಂದು ಕೇಸಿಂದ್ರ ಊಟ ಕೊಡ್ತಾರೆ, ಭಾಳ ಚಂದ ನೋಡ್ಕೋತಾರೆ ಅವರಿಗೆ. ಈ ರೀತಿ ಬಿಲ್ಡಿಂಗನ್ನು ಇಲ್ಲೊಂದು ನಿರ್ಮಾಣ ಮಾಡೋರು ಅದಾರ. ಅದ್ರ ಸಂಬಂಧ ಈ ಜನಗಳು ಇಲ್ಲಿ ಬಂದು ಕೇಸಿಂದ್ರ ವರ್ಕ್ ಮಾಡ್ಲಕತ್ತಾರ. ಇದೇ ನೋಡ್ರಿ ಇವರ ಅರಮನೆ. ಇವರು ಬೆಳಿಗ್ಗೆ 7ಕ್ಕೆ ಎದ್ದು ಕೇಸಿಂದ್ರ ವರ್ಕ್ ಮಾಡ್ಲಕತ್ತಾರ. ಎಲ್ಲರೂ ವರ್ಕ್ ಮಾಡ್ತಿರ್ತಾರ. ಒಬ್ಬರು ಮಾತ್ರ ಈ ರೂಮ್ದಾಗ ಇದ್ದ ಕೇಸಿಂದ್ರ ಅವ್ರಿಗೆ ಅಡಿಗೆ ಮಾಡ್ತಿರ್ತಾರ. ಈ ಅಣ್ಣ ಏನಾದೀಗ ಅಡಿಗೆ ಮಾಡಿದ್ರಾಗ ಭಾಳ ಶಾಣೆ ಅದಾನ. ಇದ್ರ ಸಂಬಂಧ ಈ ಅಣ್ಣ ಫಸ್ಟ್ ಅಡಿಗೆ ಮಾಡ್ತಾನ. ಅಡಿಗೆ ಮಾಡಿಂದ ಲೇಟಾಗಿ ಕೆಲ್ಸಕ್ಕೆ ಜಾಯ್ನ್ ಆತಾನ. ಇವಾಗ ನಾಷ್ಟ ತೊಗೊಂಬಂದಾರ ಹೊರಗಿಂದು ಬೋಂಡ. ಇದು ಆಲೂ ಬೋಂಡ. ಊಟ ರೆಡಿ ಅಲ್ಲಕ್ಕ ಇನ್ನೂ ಲೇಟ್ ಆಗ್ತದ. ಹೀಗಾಗಿ ಬೆಳಿಗ್ಗೆ ಒಂದು ಆಲೂ ಬೋಂಡ ತಿಂದ್ರಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ತಾಕತ್ ಬರ್ತದೆ ಇವರಿಗೆ. ಈ ನಾಷ್ಟ ಏನದೀಗ ಈ ಸಣ್ಣ ಬೋಟ್ ಮ್ಯಾಗ ಇಟ್ಕೇಸಿಂದ್ರ ಅಚ್ಚಿ ಕಡೆ ಕಳಿಸ್ತಾನಣ್ಣ. ಎಲ್ಲಿ ಹೋಗ್ತಿರೋರಿ, ಬರೀ ಈ ಥರ ಒಳ್ಳೆ ಜನಗಳು ಸಿಗ್ತಾರೆ ನನಗೆ. ಇನ್ನೂವರೆಗೆ ನಾನು ಒಂದು ಊಟ ಕೂಡ ಹೋಟೆಲ್ದಾಗ ಮಾಡೇ ಇಲ್ಲ. ಒಂದು ರಾತ್ರಿ ಕೂಡ ಯಾವುದೇ ಲಾಡ್ಜ್ ಒಳಗಿಲ್ಲ. ಹೆಚ್ಚ ಅವ್ರ ಮನೆ ಒಳಗೆ ಇದ್ದೀನಿ ನಾನು. 2 ಸಲ ನಾನು ನೈಟ್ ಕ್ಯಾಂಪ್ ಮಾಡಿದ್ದು. ಒಂದು ಫಸ್ಟ್ ಡೇ ನೈಟ್ ಕ್ಯಾಂಪ್ ಮಾಡಿದ್ದು, ಒಂದು ನಿನ್ನೆ ನೈಟ್ ಕ್ಯಾಂಪ್ ಮಾಡಿದ್ದು. ಈ ಊರಿಗೆ ಬರೋ ಯೋಚನೆ ನನ್ನ ತಲೆಯಾಗ ಇದ್ದಿದ್ದಿಲ್ಲ. ನನಗೆ ಎಷ್ಟು ಜನ ಸಿಕ್ಕರೀಗ ಅವರೆಲ್ಲ ಅಂದರು ನೀನು ಆ ಊರಿಗೆ ಹೋಗು, ಅಲ್ಲಿಯ ದೇವರ ದರ್ಶನ ಮಾಡ್ಕೋಪ ಅಂತಂದರು. ಹೀಗಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಊರಿಗೆ ಬಂದೆ. ಪಾರಸಿನಕಡು ಗ್ರಾಮ ನದಿಯ ಪಕ್ಕದಲ್ಲಿ ಇರುವ ಈ ಮಂದಿರ ವೀರಮುತ್ತಪ್ಪನ ಮತ್ತು ತಿಮ್ಮಪ್ಪನ ಮಂದಿರ. ವೀರಮುತ್ತಪ್ಪನು ಇವರೊಬ್ಬರು ದೇವರ ಮಗ ಆಗಿರ್ತಾನ. ಚಿಕ್ಕವನಿದ್ದಾಗ ಕಾಡಿನಲ್ಲಿ ಪ್ರತ್ಯಕ್ಷ ಆತನ. ಅವನನ್ನು ನೋಡಿದ ಒಬ್ಬ ಬ್ರಾಹ್ಮಣ ಕುಟುಂಬ ಅವನನ್ನು ಸಾಕ್ತಾರ. ವೀರಮುತ್ತಪ್ಪನ ಸಣ್ಣವಿದ್ದಾಗಿಂದು ಅವನು ಜಾಸ್ತಿ ಜನರನ್ನು ಪ್ರೀತಿಸ್ತಾನ. ಏನದೇ ಕಷ್ಟ ಐತಪ್ಪ ಅಂತಂದ್ರೆ ಆ ಕಷ್ಟ ತಂದಪ್ಪ ಅಂತಂದು ಸ್ವೀಕರಿಸಿ ಅದನ್ನು ಸಾಲ್ವ್ ಮಾಡ್ತಾನೆ. ಪ್ರಾಣಿಗಳನ್ನು ಪ್ರೀತಿಸ್ತಾನ, ಬೇಟೆ ಕೂಡ ಆಡ್ತಿರ್ತಾನ. ಇದೇ ರೀತಿ ಅವನ ಜೀವನವನ್ನು ನಡೆಸ್ತಿರ್ತಾನ. ವೀರತಿಮ್ಮಪ್ಪನ ಮುತ್ತಪ್ಪನ ಸ್ನೇಹಿತನಾತನ, ಭಾಳ ಆತ್ಮೀಯ ಸ್ನೇಹಿತನಾತನ. ವೀರಮುತ್ತಪ್ಪನ ಎಲ್ಲಿ ಹೋದರೂ ವೀರತಿಮ್ಮಪ್ಪನ ಬರ್ತಿರ್ತಾನ. ಇವರಿಬ್ಬರು ಸೇರ್ಕೇಸಿದ್ರೆ ಜನರಿಗೆ ಸಹಾಯವನ್ನು ಮಾಡ್ತಿರ್ತಾರೆ. ಇದನ್ನು ನೋಡಿ ಊರಿನ ಜನ
ಇವರು ತೀರು ಹೋದ ನಂತರ ಇವರಿಗಾಗಿ ಗುಡಿಗಳನ್ನ ಕಟ್ಟಿಕೆಸಿಂದ್ರ ಇವತ್ತಿನವರೆಗೂ ಆರಾಧಿಸ್ತಾರ. ಈ ನಾಯಿಯನ್ನ ವೀರಮುತ್ತಪ್ಪನ ವಾಹನಪ್ಪ ಅಂತಂದು ಕರೀತಾರ. ಇಲ್ಲಿರುವ ದ್ವಾರ ಬಾಗಿಲಿಗೆ ಕೂಡ ನಾಯಿಗಳನ್ನೇ ಕುಂದ್ರಿಸ್ಯಾರ. ದೇವ್ರ ದರ್ಶನ ಪಡ್ಕೊಂಡು ಮತ್ತೊಳಗೆ ರೂಮ್ ಕಡೆ ಬಂದೆ. ರೂಮ್ ಕಡೆ ಬರೋಷ್ಟೇ ಟೈಮು ಆಗಿತ್ತು ಊಟದ್ದು. ನಾವೆಲ್ಲರೂ ಸೇರಿ ಊಟ ಮಾಡ್ಲಕತ್ತೀವಿ. ಅಲ್ಲೊಂದು ತಯ್ಯಂ ಪೋಸ್ಟರ್ ಅದ, ಹೋಗೇಶನರ ನೋಡಮ್ರಿ ಯಾವಾಗದಪ್ಪ ಅಂತಂದು. ಚಿಕ್ಕ ಚಿಕ್ಕ ಊರುಗಳಲ್ಲಿ ಸಣ್ಣ ಸಣ್ಣ ದೇವಾಲಯ ಮುಂದೆ ಈ ರೀತಿ ಪೋಸ್ಟರ್ ಹಾಕಿರ್ತಾರ. ಇದೇನದೀಗ ತಯ್ಯಂ ಫೆಸ್ಟಿವಲ್ದು ಪೋಸ್ಟರ್ ಇದು. ಈ ತಯ್ಯಮ್ಮ ಈಗಾಗಲೇ ಮುಗ್ದದ, ನವೆಂಬರ್ 14ಕ್ಕೆ ಮುಗ್ದದ. ನಾನು ಯಾವುದೇ ರೋಡ್ ಮ್ಯಾಗ ಹೊಂಟಾಗ ಈ ರೀತಿ ಪೋಸ್ಟರ್ ಸಿಗ್ತಪ್ಪ ಅಂತಂದ್ರೆ ಅಲ್ಲಿ ನಿಂತು ಕೇಸಿಂದ್ರ ಫೋಟೋ ಹೊಡ್ಕೊಂಡು ನೋಡ್ತೀನಿ ಈ ತಯ್ಯಂ ಯಾವಾಗ ಅದ ಎಲ್ಲಿ ಅದಪ್ಪ ಅಂತಂದು. ಈಗಾಗಲೇ ನನಗೆ ಒಂದು ತಯ್ಯಂ ಸಿಕ್ಕದ. ನಾ ಇದೀನೀಗ ಈ ಜಾಗದಿಂದ 30 ಕಿಲೋಮೀಟ್ರ್ ಆಗ್ತದ. ಅಲ್ಲಿ ಹೋಗ್ತೀನಿ ನಾಳೆ ಬೆಳಿಗ್ಗೆ. ಬಟ್ ನನಗಲ್ಲಿ ಇರ್ತದೋ ಇಲ್ಲಪ್ಪ ಅನ್ನೋದು ಇನ್ನೂ 100% ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಆ ಊರಿನ ಹಿರಿಯರು, ಆ ದೇವಾಲಯದ ಮುಖಂಡರು ಒಂದೊಂದ್ಸಲ ತಯ್ಯಂನ ಡೇಟ ಚೇಂಜ್ ಮಾಡ್ತಿರ್ತಾರೆ. ನೋಡೋಮ್ರಿ ನಾಳೆ ಹೋಗಂಬತ್ತ ಆ ಕಡೆನೆ. ತೆಂಗಿನ ಗಿಡವನ್ನು ಆರಾಮಾಗಿ ಹತ್ತು ಸಂಬಂಧ ಯಾವ ರೀತಿ ಸ್ಟೆಪ್ಗಳನ್ನ ನಿರ್ಮಾಣ ಮಾಡ್ಯಾರ ನೋಡ್ರಿ. ತೆಂಗಿನಕಾಯಿ ಮೇಲಿರೋ ಪದರನ ತೊಗೊಂಡು ಕೇಸಿಂದ್ರ ಈ ರೀತಿ ಕಟ್ ಮಾಡಿ ಹಗ್ಗವನ್ನು ಕಟ್ಟ್ಯಾರ. ಸ್ಟೆಪ್ ಬೈ ಸ್ಟೆಪ್ ಹತ್ಕೋತ ಹೋಗ್ಬೋದು. ಹತ್ತಿ ಕೈಯಾಗ ಒಂದು ಹಗ್ಗ ಇದ್ದಿರ್ತದ. ಆ ಹಗ್ಗದ ಮುಖಾಂತರ ಈ ಕುರ್ಮ್ಯಾಗ ಕಾಲಿಟ್ಟು ಮೇಲ್ಗಡೆ ಹತ್ಲಕತ್ತಾರ ನೋಡ್ರಿ. ನಾನು ಅನ್ಕೊಂಡಿದ್ದು ತೆಂಗಿನಕಾಯಿ ಹರಿಲಕ್ಕೆ ಹತ್ತರಪಾತ್ ಮಾಡಿದ್ದೆ. ಬಟ್ ಅಲ್ಲ, ಅಲ್ಲಿ ಮೇಲ್ಗಡೆ ಇದ್ದ ಶೇಂದಿಯನ್ನು ತೆಗಿಲಕ್ಕ ಈ ರೀತಿ ಸ್ಟೆಪ್ಸ್ ಮಾಡ್ಕೊಂಡ್ರೆ ಹತ್ತಿರ್ತಾರೆ. ತೆಂಗಿನಕಾಯಿನೂ ವರ್ಷದಾಗ ಒಂದ್ಸಲ ಬರ್ತಿರ್ತಾವ. ಬಟ್ ಶೇಂದಿ ದಿನಾಲು ಬರ್ತಿರ್ತಾರೆ. ಅದನ್ನು ತೆಗಿಯೋ ಸಂಬಂಧ ದಿನ ಹತ್ಬೇಕಾಗ್ತದಲ್ಲ, ಅದ್ರ ಸಂಬಂಧ ಆ ಸ್ಟೆಪ್ಸನ್ನು ನಿರ್ಮಾಣ ಮಾಡ್ಯಾರ. ನಮ್ಮ ವೀರ ಮುತ್ತಪ್ಪಂದು ಮಂದಿರ ಎಷ್ಟು ಚಂದ ಕಾಣ್ಲಕ್ಕತ್ತದ ಈ ದಂಡಿದಿಂದ. ಇನ್ನೊಂದೆರಡು ದಿನ ಬಿಟ್ಕೇಸಿಂದ್ರ ವೀರ ಮುತ್ತಪ್ಪಂದು ಫೆಸ್ಟಿವಲ್ ಅದ. ಅದ್ರ ಸಂಬಂಧ ಗುಡಿ ಎಲ್ಲ ಲೈಟ್ದಿಂದ ಶೃಂಗಾರ ಮಾಡ್ಲಕತ್ತಾರ. ನಿನ್ನೆ ರಾತ್ರಿ ನಿದ್ದಿದ್ದೇಗರಿ ನಾನು. ಇವತ್ತು ರಾತ್ರಿ ಕೂಡ ನಾನು ಇಲ್ಲೇ ಇರ್ತೀನಿ. ಅವ್ರ ಬಲ್ಲೇ ಊಟ ಮಾಡ್ತೀನಿ. ಅವ್ರು ನನ್ನನ್ನು ಬಿಡಲೇ ಆಗ್ಯಾರ. ನೀ ಎಷ್ಟು ದಿನ ಈ ಊರಾಗಿರ್ತೀಗ ಅಷ್ಟು ದಿನ ನೀನು ನಂಬಲ್ಲಿ ಇರು, ಇಲ್ಲೇ ಊಟ ಮಾಡು, ಆರಾಮ್ ತಗೋಪ್ಪ ಅಂತಂದು ಹೇಳ್ಯಾರ ನನಗವರು. ಈ ರೂಮ್ ಬಾಜುನೇ ಇನ್ನೊಂದು ಸಣ್ಣ ರೂಮ್ ಅದ. ಇವತ್ತು ನಾನು ಇದೇ ರೂಮ್ ಒಳಗೆ ಮಕ್ಕೊಳ್ಳೋದು. ಇದು ಆ್ಯಕ್ಚುಲಿ ಆಫೀಸ. ನಾಳೆ ಬೆಳಗ್ಗೆ ಎದ್ದಕ್ಕೆಸಂದ್ರೆ ನಾ ಏನು ಮಾಡ್ಬೋದು, ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇರಿ. ಟೀಕೆ ಜಾತಾ ಹೂँ ಬೈ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಬೇಕು. ಯಾಕೆ ಹೆಂಗೆ ಬೈ? പിന്നെ നമ്മളെ കൈക്ക് വയനാട് കുലക്ഷേത്ര അമ്പലത്തിൽ പരിപാടി ഉണ്ടോ? ಇಲ್ಲಿ ಬಂದು ನಾನು ಲೊಕೇಶನ್ ನೋಡ್ಕೋತಾ ಬಟ್ ಆ ಗುಡಿ ದಾರಿನೇ ಸಿಗಲ್ಲಾಗ್ಯದ. ಆಟೋ ಅಣ್ಣ ಹೇಳಕತ್ತಾನ. ಬಟ್ ಇಲ್ಲಿ ಅವು ಈಗ ಫೆಸ್ಟಿವಲ್ ಇಲ್ಲ. ಒಂದ್ಸಲ ನಾನು ಚೆಕ್ ಮಾಡ್ತೀನಿ, ನೋಡ್ತೀನಿ, ಕೇಳ್ತೀನಿ ದಾರಿ ಎಲ್ಲದಪ್ಪ ಅಂತಂದು ಹೇಳಕತ್ತಾನ. ಅವ್ರ ಅಣ್ಣಗೆ ಒಬ್ರು ಫೋನ್ ಹಚ್ಚಕತ್ತಾರ. ಅವರು ಇಲ್ಲಿ ಆ್ಯಕ್ಚುಲಿ ಅದು ಗುಡಿನೇ ಇಲ್ಲತ್ತ ಅಣ್ಣ. ಮತ್ತು ಅವ್ರಿಗಿವ್ರಿಗೆ ಫೋನ್ ಹಚ್ಚಿ ಅದನ್ನೆಲ್ಲ ಅಡ್ರೆಸ್ ನೋಡ್ಕೇಸಿಂದ್ರ ಅದು ಏನಾದ ಈಗ ಲೊಕೇಶನ ಅಲ್ಲೇ ಕರ್ಕೊಂಡು ಹೊಂಟಾನ ಇವಾಗ. ಅಂದರೆ ಆಟೋ ಅಣ್ಣ ನನಗೆ ಕರೆಕ್ಟಾಗಿ ಒಬ್ಬರು ಮನೆ ಮುಂದೆ ಬಿಟ್ಟನ. ಆ್ಯಕ್ಚುಲಿ ಅದೇನು ನಡೀತದೆ ಈಗ ಹಬ್ಬ ತಯ್ಯಮ್ಮ, ಅದು ನಡೆದೇ ಈ ಒಂದು ಮನೆ ಒಳಗೆ. ಇದು ಗುಳಿಕನ ತೊಂಡೆಚ್ಚನ್ನ ಕಂಡನಾರಿ ಕೇಳನ್ನ. ಆ ಮನೆಯವ್ರದ್ದು ತೋಟ ಅಲ್ಲಿ ಮನೆ ಅದ. ಅಲ್ಲಿ ಮನೆ ಮಗ್ಲಿಕ್ಕೆ ಟೆಂಪಲ್ ಅದಾವ. ಎಂಟ್ರಿಗೆ ನಮಗೆ ಇಲ್ಲಿ ಹಾಕ್ಯಾರ ನೋಡ್ರಿ ಬೋರ್ಡ, ನೋ ಕ್ಯಾಮ್ರಾ ಅಲೌಡ. ಅವರು ನನಗೆ ಇಲ್ಲಿ ಫಸ್ಟಿಗೆ ಬಂದ್ಗಳೇ ಹೇಳಿದ್ರು ಇಲ್ಲಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲೌ ಇಲ್ಲಪ್ಪ ಅಂತಂದು. ಯಾಕಂದ್ರೆ ಅದ್ರ ಸಂಬಂಧ ನೆಗೆಟಿವಿಟಿ ಆಗ್ತದ, ಜನರಿಗೆ ಕೂಡ ಡಿಸ್ಟರ್ಬ್ ಆಗ್ತಿರ್ತದ. ಹೀಗಾಗಿ ಅವರು ಅಲೌ ಮಾಡಿಲ್ಲ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ. ಇವ್ರ ಮನೆಗೆ ಬಂದಿನೀಗ ಬಂದ್ಗಳೇ ನನಗೆ ಒಂದು ಮಾತು ಹೇಳಿದ್ರು, ನೀನು ಸ್ವಲ್ಪ ಯಾರಿಗೆ ಡಿಸ್ಟರ್ಬ್ ಮಾಡ್ಲಾರ್ದಂಗೆ
ಫೋಟೋ ವಿಡಿಯೋ ತೆಗಿಬೋದು. ಬಟ್ ತಯ್ಯಮೇನು ಸ್ಟಾರ್ಟ್ ಆಗ್ತದೆ ಆ ಟೈಮ್ದಾಗ ಸ್ವಲ್ಪ ರೆಸ್ಟ್ರಿಕ್ಷನ್ ಇದ್ದಿರ್ತಾವ, ಅದನ್ನು ನೀನು ಪಾಲಿಸು. ಈಗ ನಿನಗೆ ಹಸುವಾಗಿರಬೇಕು, ಊಟ ಮಾಡಪ್ಪ ಅಂತಂದ್ರು. ಊಟ ಮಾಡ್ಕೇಶಂದ್ರೆ ಇಲ್ಲಿ ಬಂದೆ, ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ಲಕತ್ತದ. ಇಲ್ಲಿ ಇದೊಂದು ಟೆಂಪಲ್, ಅದೊಂದು ಟೆಂಪಲ್. ಅದು ಸಾಣ್ದಿದ್ದು ಗುಳಿಕನ್ ಟೆಂಪಲ್. ಇದು ತೊಂಡಚ್ಚನ್ ಮತ್ತು ಕೆಂಡನ ಕೇಳನ್ ಟೆಂಪಲ್. ಇದು ಟೆಂಪಲ್ ಹಿಂದ್ಗಡೆ ಇಲ್ಲಿ ಏನು ಪ್ಲೇಸ್ ಮಾಡ್ಯಾರೀಗ, ಇಲ್ಲಿ ಆ ತಯ್ಯಮ್ಮನನ್ನ ಏನು ನಡೆಸ್ಕೊಡ್ತಾರಗ ಅವರಿಗೆ ಪೇಂಟ್ ಮಾಡ್ತಕ್ಕಂಥ ಜಾಗ. ಇದಕ್ಕೆ ಅನಿಯಾರಪ್ಪ ಅಂತಂದು ಕರೀತಾರ. ಈ ಪ್ಲೇಸ್ದಾಗೆಲ್ಲ ಬೆಳಿಗ್ಗೆನೆ ಸೆಗಣಿ ಹಾಕಿಸಿಂದ್ರ ಸಾರ್ಸ್ಯಾರ ನೋಡ್ರಿ. ಈ ತಯ್ಯಮ್ಮ ಏನದೀಗ ಇದು ತರವಾಡು ತಯ್ಯಮ್ಮ ಅಂದ್ರ ಇದು ಒಂದು ಕ್ಷೇತ್ರ ಫ್ಯಾಮಿಲಿಗೆ ಅದು ಸಂಬಂಧಪಟ್ಟಿರ್ತಾರ. ಆ ಫ್ಯಾಮಿಲಿದವ್ರು ಇಷ್ಟೇ ಇದನ್ನ ನಡ್ಸ್ಕೊಂಡು ಹೋಗ್ತಿರ್ತಾರ ತಯ್ಯಮ್ಮನ. ಊರಿನ ಜನರಿಗೆಲ್ಲ ಕರೆಸ್ಕೇಸಿಂದ್ರ ಊಟ ಹಾಕ್ತಾರ, ದೇವರ ಆಶೀರ್ವಾದವನ್ನ ನೀಡ್ತಾರ. ಇದೇ ಕಾರ್ತಿಕ ಇವತ್ತ ನಮ್ಮ ಗೈಡ ಎಲ್ಲ ಹೇಳಕತ್ತಾನವ ಇಲ್ಲಿ ಯಾವಾಗ ಏನೇನು ನಡೀತದ, ಏನೇನು ಸುದ್ದಿಯಪ್ಪ ಅಂತಂದು ಇಂಗ್ಲೀಷ್ದಾಗ. ಕಾರ್ತಿಕ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ಥ್ಯಾಂಕ್ ಯು ಕಾರ್ತಿಕ್. ತಯ್ಯಮ್ಮ ಅನ್ನೋದು ಇದು ಬರೀ ಒಂದು ಆಚರಣೆ ಅಲ್ರಿ ಗುರುವೆ, ಇದೊಂದು ದೈವಾರಾಧನೆ. ಈ ಜಾಗದಾಗ ಇರಕ್ಕೆ ನನಗೆ ವ್ಯವಸ್ಥೆ ಕೂಡ ಮಾಡ್ಯಾರವರು. ಅಲ್ಲಿ ಹಿಂದ್ಗಡೆ ಕಾಣ್ತದೆ ಮನಿ, ಆ ಮನಿ ಒಳಗೆ ನಾ ಇರ್ಬೋದು. ಈಗಾಗಲೇ ನಾ ಅಲ್ಲಿ ಬ್ಯಾಗ್ ಇಟ್ಟಿನಿ. ತಯ್ಯಮ್ದೊಳಗೆ 600 ತರಹದ ತಯ್ಯಮ್ಗಳದಾವ. ಇವಾಗ ನಾವು ನಿಮಗೆ 3 ತಯ್ಯಮ್ಗಳನ್ನು ತೋರಿಸ್ತೀನಿ ಈ ಜಾಗದಾಗ ಇದ್ದಿದ್ದು. ಒಂದು ಗುಳಿಕನ್ನ, ಒಂದು ಕಂಡನಾರ್ ಕೇಳನ್ನ, ಇನ್ನೊಂದು ತೊಂಡಚ್ಚನ್ನ. ಗುಳಿಕನ್ ಏನದೀಗ ಅದಕ್ಕೆ ಇನ್ನೊಂದು ಹೆಸರ ಯಮ. ಶಿವನೇ ಕಳಿಸಿರ್ತಾನ ಭೂಮಿ ಮ್ಯಾಗ, ಯಾರು ಅನ್ಯಾಯ ಮಾಡ್ತಾರ ಅವ್ರ ಮೇಲ್ಗಡೆ ಹತ್ಕೊಂಬಾಪ ಅಂತಂದು. ತೊಂಡಚ್ಚನ್ ಅನ್ನೋದು ಕುಲದೈವ. ಕೆಂಡನಾರ್ ಕೇಳನೇನದನೀಗ ಅವನು ಪ್ರೊಟೆಕ್ಟರ, ಈ ಒಂದು ಏರಿಯಾವನ್ನ ಕಾಯ್ತಿರ್ತಾನಮ್ಮ. ತಯ್ಯಮ್ಮನ ನಡೆಸಿಕೊಡೋ ಜನಗಳು ಕೂಡ ಬಂದಾಯ್ತು. ತಯ್ಯಮ್ಮ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಗ್ತದ. ಆಗೋಕ್ಕಿಂತ ಮುಂಚೆ ಯಾರ್ಯಾರು ಬಂದಿರ್ತಾರ ಅವರಿಗೆಲ್ಲ ಸ್ನ್ಯಾಕ್ಸ್ ಕೂಡ ಪದ್ಧತಿ. ಉಣ್ಣೆಪ್ಪು, ಇದಕ್ಕೆ ಉಣ್ಣೆಪ್ಪು, ಪೊಟ್ಟೆಪ್ಪು, ಬನಾನ. ಸುತ್ತಮುತ್ತಲಿನ ಎಲ್ಲ ಜನರು ಗುಡಿಗೆ ಬಂದ ಕೇಸಿಂದ ದರ್ಶನವನ್ನು ಪಡ್ಕೊಳಕತ್ತರು. ತಯ್ಯಮ್ನ ಮೊದಲ ಹಂತ ಪ್ರಾರಂಭವಾಗಕತ್ತದ. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿಯನ್ನು ಮಾಡ್ಕೊಳಕತ್ತಾರ. ತಯ್ಯಮ್ದ ಮೊದಲ ಹಂತ ತೊಟ್ಟಂ. ಈ ತೊಟ್ಟಂದಲ್ಲಿ ಎಲ್ಲ ದೇವಾನುದೇವತೆಗಳಿಗೆ ಈ ಪೂಜಾರಿಗಳು ನಮಸ್ಕರಿಸಿ ಪೌರಾಣಿಕ ಗಾದೆಗಳನ್ನು ಹಾಡ್ತಾರ. ಈ ಹಂತದಲ್ಲಿ ಸ್ವಲ್ಪನೇ ವಸ್ತ್ರ ಧರಿಸ್ತಾರ, ಸ್ವಲ್ಪ ಬಣ್ಣ ಹಚ್ತಾರ, ದೇವರಿಗೆ ಪೂಜೆ ಮಾಡಿ ದೇವರನ್ನು ಆಹ್ವಾನ ಮಾಡ್ತಾರ. ಇವಾಗ ರಾತ್ರಿ 7 ಗಂಟೆ ಆಗ್ಯದ. ಇಲ್ಲಿ ತಯ್ಯಮ್ದ ಮೊದಲ ನೃತ್ಯವನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ವೆಳ್ಳಾಟಂ ಅಂತಾರೆ. ಅರ್ಧ ವೇಷದಲ್ಲಿ ಮೊದಲ ವೇಷ ಪ್ರದರ್ಶನ ಮಾಡಿ ಚಂದನಾದಕ್ಕೆ ಸರಿಯಾಗಿ ಸಣ್ಣ ಸಣ್ಣಗಳ ಹೆಜ್ಜೆ ಹಾಕಿ ವೃತ್ತ ಚಲನೆ ಮಾಡಿ ಈ ವೆಳ್ಳಾಟಂನನ್ನು ಪ್ರಾರಂಭ ಮಾಡ್ತಾರೆ. ಈ ತಯ್ಯಮ್ಮ ಕೆಂದನಾರ ಕೇಳನ್ ತಯ್ಯಮ್ಮ. ಇದು ಮೊಟ್ಟ ಮೊದಲನೆಯ ತಯ್ಯಮ್ಮ. ಇನ್ನೂ ತಯ್ಯಮ್ಮ ಸ್ಟಾರ್ಟೇ ಆಗಿಲ್ಲ. ಇದು ಬರೀ ವೇಳಾಟಮ್ಮ. ಇವಾಗ ಹಿಂಗಾದ್ರೆ ಇನ್ನು ತಯ್ಯಮ್ಮದಲ್ಲಿ ಯಾವ ರೀತಿ ಬೆಂಕಿ ಕೆಂಡಗಳು ಹಾರ್ತಾವ ನೀವೇ ನೋಡ್ರಿ ಮುಂದೆ. ಇವಾಗ ಕೆಂದನಾರ ಕೇಳನ್ನು ಅಲ್ಲಿರುವ ಪೂಜಾರಿಯನ್ನು ಅಪ್ಕೊಂಡು ಕೇಶಂದ್ರ ಅವನಿಗೆ ಸಲಹೆಯನ್ನು ಕೊಡ್ಲಕತ್ತಾನ. ನಿನ್ನ ಜೊತೆ ನಾನಿದ್ದೀನಪ್ಪ ಅಂತಂದು ಹೇಳ್ತಾನ.
ಅಲ್ಲಿದ್ದ ಜನರ ಬಳಿ ಹೋಗಿ ಕೇಶಿಂದ್ರ ಅವ್ರಿಗೆಲ್ಲರಿಗೆ ಆಶೀರ್ವಾದ ನೀಡಿ ಕೇಶಿಂದ್ರ ಬರ್ತಾನ. ವೆಳ್ಳಾಟ ಮುಗಿದ ನಂತರ ಕೆಂದನಾರ್ಕಿಗಳನ್ನು ಎಲ್ಲ ಜನರಿಗೆ ಮುಂದೆ ಕರೆಸ್ಕೇಸಿಂದ್ರ ಅವ್ರಿಗೆ ಏನು ಜೀವನದ ಸಲಹೆ ಕೊಡಬೇಕು ಅದನ್ನು ಕೊಡ್ತಿರ್ತಾನೆ. ಇನ್ನೊಂದು ಕಡೆ ಮುಂದಿನ ತೆಯ್ಯಮ್ಮ ಅಂದರೆ ತೊಂಡಚಂದ್ ತೆಯ್ಯಮ್ಮ ಸ್ಟಾರ್ಟ್ ಆಗ್ಲಕತ್ತದ. ತೊಂಡಚ್ಚನ್ನ ಈ ಮನೆಯವರ ಕುಲದೈವ. ಇವನು ಸಾಧಾರಣವಾಗಿ ನಿಧಾನವಾಗಿ ಹೆಜ್ಜೆಯನ್ನು ಹಾಕುತ್ತಾ ವೆಳ್ಳಾಟವನ್ನು ಪ್ರಾರಂಭ ಮಾಡ್ತಾನೆ. ಕೆಂದನಾರ್ ಕೇಳಂತರನೇ ತೊಂಡಚ್ಚನ್ ದೈವ ಕೂಡ ಅಲ್ಲಿನ ಪೂಜಾರಿಗಳಿಗೆ ಸಲಹೆಯನ್ನು ನೀಡಿ ಆಶೀರ್ವಾದವನ್ನು ನೀಡಿ ಅಲ್ಲಿನ ಜನರಿಗೆ ಧೈರ್ಯವನ್ನು ತುಂಬಿಸಿದ್ರೆ ನಿಮ್ಮ ಜೊತೆ ನಾನಿದ್ದೇನೆಪ್ಪ ಅಂತಂದು ಭರವಸೆಯನ್ನು ನೀಡ್ತಾನ. ಯಾರ್ಯಾರು ಇಲ್ಲಿ ತಯ್ಯಮ್ಮನನ್ನ ನೋಡಕ್ಕೆ ಬಂದಿದ್ರಿಗ ಅವ್ರಿಗೆಲ್ಲರಿಗೂ ಇಲ್ಲೇ ರಾತ್ರಿ ಹೊತ್ತು ಊಟವನ್ನು ಮಾಡಿದ್ರು. ನಾವು ಊಟ ಮಾಡ್ಕೇಸಿಂದ್ರ ಕೂತ್ಗಳೇ ಮೂರನೇ ದೈವ ಗುಳಿಕನ್ ಬರ್ತಾನ. ಅವ ಇಲ್ಲಿ ಬಂದ ಕೇಸಿಂದ್ರ ತನ್ನ ವೆಳ್ಳಾಟವನ್ನು ಪ್ರದರ್ಶಿಸ್ತಾನ, ತನ್ನ ಆಟವನ್ನು ಆಡ್ತಾನ, ಜನರಿಗೆ ಆಶೀರ್ವಾದವನ್ನು ನೀಡ್ತಾನ. ಇದಾದ ನಂತರ ಸ್ಟಾರ್ಟ್ ಆಗ್ತದ ಸಂಪೂರ್ಣ ತಯ್ಯಮ್ಮ. ಒಂದು 20 ಆಗ್ಯದ. ಇದು ಏನು ತಯ್ಯಮ್ಮದೀಗ ಬೆಳಿಗ್ಗೆ 7 ಗಂಟೆ ತನಕ ನಡೀತಿರ್ತದ. ಇವತ್ತು ರಾತ್ರಿ ನಿದ್ದಿಲ್ಲ ಏನಿಲ್ಲ ನಮಗೆ. ಇವಾಗ ಟೈಮ್ 3:23 ಆಗ್ಯದ ಬೆಳಗಿನ ಜಾವ. ಈ ಸದ ಬರ್ತಾ ನೋಡ್ರಿ ಕೆಂದನಾರ ಕೇಳನ ರುದ್ರ ಅವತಾರ ತಾಳ್ಕೊಂಡು ಕೇಸಿಂದ್ರ ಅವ ಮತ್ತು ಪೂಜಾರಿ ಸೇರ್ಕಿಸಿಂದ್ರ ಇಬ್ರು ಬೆಂಕಿ ಒಳಗೆ ಆಟ ಆಡ್ತಾರ. ಆಟ ಆಡಿಂದ ಕೆಂದನಾರ ಕೇಳನ ಸತತವಾಗಿ ಅರ್ಧ ಗಂಟೆ ತನಕ ಬೆಂಕಿಯಲ್ಲೇ ಜಿಗ್ಗುತ್ ಹೋಗ್ತಿರ್ತಾನ.
ಕೆಂದನಾರ ಕೇಳನ ತಯ್ಯಮ್ಮ ಮುಗಿದಿಂದ ತೊಂಡಚ್ಚನ್ ಮತ್ತು ಗುಳಿಕನ ತಯ್ಯಮ್ಮ ಪ್ರಾರಂಭವಾಗ್ತದ. ಸ್ವಯಂ ದೇವರೇ ಬಂದ್ಕೇಶಂದ್ರ ಈ ಸ್ವಯಂ ದೇವರೇ ಮಾನವನ ದೇಹದಲ್ಲಿ ಬಂದ್ಕೇಶಂದ್ರ ಜನರ ಜೊತೆ ಮಾತಾಡಿ ಜನರಿಗೆ ಆಶೀರ್ವಾದವನ್ನು ಕೊಡ್ತದ. ಇದೇ ತಯ್ಯಮ್ಮ. ನಾನು ಕೂಡ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ ಈ ಹಬ್ಬವನ್ನು ಆಚರಣೆ ಮಾಡಿದೆ. ಬರಮತ್ತಿಗೆ ಎಲ್ಲರಿಗೆ ಬಾಯ್ ಹೇಳಿ ಬಂದೆ. ಹಾಗೆ ಹೋಗೋಮತ್ತಿಗೆ ಪ್ರಸಾದ ಒಯ್ಯಪ್ಪ ಅಂತಂದು ಪ್ರಸಾದ ಕೊಟ್ಟರು. ಈ ಜಾಗದಾಗ ನಿನ್ನೆ ಮಧ್ಯಾಹ್ನ 12ರಿಂದ ವಿಡಿಯೋ ಶೂಟ್ ಮಾಡ್ಕೊತೀನಿ. ಇವತ್ತು ಬೆಳಿಗ್ಗೆ 8:30 ತನಕ ಕಂಟಿನ್ಯೂ ಆದ. ರಾತ್ರಿ ನಿದ್ದಿಲ್ಲ ಏನಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿತದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ನಿಮಗೆ ಏನು ಅನ್ನಿಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಇಷ್ಟ ಆಗ್ಲಿಕ್ಕಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ, ನಡೀತದೆ. ಹಾಗೆ ನನ್ನ ಭಾರತ್ ಸಿರಿದು ಪ್ರತಿಯೊಂದು ವಿಡಿಯೋವು ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತಿರ್ತದೆ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರತ್ ಯಾತ್ರಾದ ಟೈಮ್ಲೆಸ್ ಜರ್ನಿ ಸೀರೀಸ್ ವಿಡಿಯೋ ಅನ್ನೋದಾಗ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9 ಗಂಟೆ ಬರ್ತಿರ್ತಾವೆ. ನೋಡಿರಿ, ಖುಷಿ ಪಡ್ರಿ, ಆರಾಮಾಗಿರ್ರಿ.